ಎಲ್ಲರಿಗೂ ನಮಸ್ಕಾರ. ಬಿಚ್ಕಲ್ ಡೈರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶರಣು ಬಿಚ್ಕಲ್. ಮ್ಯಾಕ್ಸ್, ನಮ್ಮ ಕರುನಾಡಿನ ಹೆಮ್ಮೆಯ ನಟ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಚಿತ್ರವನ್ನು ನಾನೀಗ ನೋಡ್ಕೊಂಬಂದೆ. ಇದು ಕಿಚ್ಚ ಸುದೀಪ್ ಅವರ ಸಿನಿ ಜರ್ನಿಯಲ್ಲೇ ಒಂದು ಅದ್ಭುತ ಚಿತ್ರ ಅಂತ ಹೇಳಲಿಕ್ಕೆ ತಪ್ಪಾಗಲ್ಲ. ಯಾಕೆಂದರೆ ಇಂತಹ ಸಿನಿಮಾನ ಅವರ ಸಿನಿ ಜರ್ನಿಯಲ್ಲಿ ಯಾವತ್ತೂ ಮಾಡಿಲ್ಲ, ಇದುವರೆಗೂ ಮಾಡಿಲ್ಲ. ಒಂಥರ ಡಿಫ್ರೆಂಟ್ ಆಗಿದೆ ಸಿನಿಮಾ. ಒಂದು ರಾತ್ರಿಯಲ್ಲಿ ಏನೆಲ್ಲ ಆಗ್ಬೋದು, ಏನೆಲ್ಲ ಆಗುತ್ತೆ ಅನ್ನೋದನ್ನು ಈ ಸಿನಿಮಾದಲ್ಲಿ ಸಖತ್ತಾಗಿ ತೋರಿಸಿದ್ದಾರೆ. ಪ್ರತಿಯೊಂದು ಫೈಟ್ ಸೀನಲ್ಲೂ, ಆ್ಯಕ್ಷನ್ ಸೀನ್ಸಲ್ಲೂ ತುಂಬ ಚೆನ್ನಾಗಿದೆ. ಇಡೀ ಸಿನಿಮಾಗೆ ಮೇನ್ ಪಿಲ್ಲರೇ ಕಿಚ್ಚ ಸುದೀಪ್ ಅವರು. ಅದಕ್ಕೆ ಅವರ ಹೆಸರು ಮ್ಯಾಕ್ಸ್, ಆ ಚಿತ್ರದ ಹೆಸರು ಮ್ಯಾಕ್ಸ್ ಅಂತ ಇಟ್ಟಿದ್ದಾರೆ. ಈ ಮ್ಯಾಕ್ಸ್ ಅನ್ನೋ ಪಾತ್ರನೇ ಇಡೀ ಸಿನಿಮಾಕ್ಕೆ ಮುಖ್ಯ ಪಾತ್ರ. ಅಜನೀಶ್ ಲೋಕನಾಥ್ ಅವರ BGM ವರ್ಕ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಎಲ್ಲವೂ ಚೆನ್ನಾಗಿದೆ. ಅವರ ಮ್ಯೂಸಿಕ್ ಇಡೀ ಸಿನಿಮಾದಲ್ಲಿ ಮೋಡಿ ಮಾಡುತ್ತೆ. ಯಾಕಂದರೆ ಕುತೂಹಲವನ್ನು ಮೂಡಿಸುತ್ತೆ. ನೆಕ್ಸ್ಟ್ ಏನಾಗುತ್ತೋ ಪದೇ 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 ಕ್ಯೂರಿಯಾಸಿಟಿನ ಹೆಚ್ಚು ಬಿಲ್ಡ್ ಮಾಡುತ್ತೆ. ಆ ಥರ ಇದೆ ಸಿನಿಮಾ. ಆಮೇಲೆ ಪ್ರತಿಯೊಂದು ಸಿನಿಮಾದಲ್ಲೂ ಹೀರೋಯಿನ್ ಇರ್ತಾರೆ. ಈ ಸಿನಿಮಾದಲ್ಲಿ ಹೀರೋಯಿನ್ ಅವಶ್ಯಕತೆಯೇ ಇಲ್ಲ. ಯಾಕಂದರೆ ಸಿನಿಮಾ ನೀವು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಹೀರೋಯಿನ್ ಅವಶ್ಯಕತೆಯೇ ಇಲ್ಲದಿರೋವಂಥ ಸಿನಿಮಾ. ಹೀರೋಯಿನ್ ಇಲ್ಲ ಅಂದರೂ ಕೂಡ ಸಿನಿಮಾ ಹಿಟ್ ಆಗಿದೆಯಲ್ಲ, ಅದಕ್ಕೆ ತುಂಬ ಖುಷಿಯಾಗ್ತಿದೆ. ಕಿಚ್ಚ ಸುದೀಪ್ ಅವರ ನಟನೆ ಬಗ್ಗೆ ನೀವು ಹೇಳಬೇಕಾಗಿಲ್ಲ. ಯಾಕಂದರೆ ಅಭಿನಯ ಚಕ್ರವರ್ತಿ ಅನ್ನೋ ಟೈಟ್ಲು ಕೊಟ್ಟಿದ್ದಾರೆ. ಅದ್ರ ಮೇಲೆ ನಾವು ಆ್ಯಕ್ಟಿಂಗ್ ಅವ್ರು ಹೆಂಗೆ ಮಾಡ್ತಾರೋ ಅಂತಂದು ನೀವು ತಿಳ್ಕೊಂಬಿಡಿ, ಹೇಳೋ ಅವಶ್ಯಕತೆಯೂ ಇಲ್ಲ. ಹಾಗೆ ವಿಜಯ್ ಕಾರ್ತಿಕೇಯ ನಿರ್ದೇಶಕರು, ಇವರು ಕೂಡ ಇವರ ಮೊದಲನೇ ಚಿತ್ರ ಆದರೂ ಕೂಡ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಇದು ಮೊದಲೇ ಸಿನಿಮಾ ಅಂತಲೂ ಅನಿಸಲ್ಲ, ಆ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಪ್ರತಿಯೊಂದು ಸೀನಲ್ಲೂ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿದ್ದಾರೆ. ಆ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಿದೆಯಲ್ಲ, ಆಡಿಯನ್ಸ್ ಪಲ್ಸ್ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಅನಿಸುತ್ತೆ. ಅವರ ನಿರ್ದೇಶನ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಹಾಡುಗಳ ವಿಚಾರಕ್ಕೆ ಬಂದರೆ, ಈ ಸಿನಿಮಾದಲ್ಲಿ ಸುಮ್ಮನೆ ಹಾಡುಗಳನ್ನು ಇಟ್ಟಿಲ್ಲ. ಸಿಚುವೇಶನ್ ತಕ್ಕಂಗೆ ಹಾಡುಗಳು ಎಲ್ಲಿ ಬೇಕೋ ಅಲ್ಲಿ ಮಾಡಿದ್ದಾರೆ. ಚೆನ್ನಾಗಿದೆ. ಓವರಾಲ್ ಸಿನಿಮಾ ಚಿತ್ರಮಂದಿರಕ್ಕೆ ಹೋದ್ಮೇಲೆ ಯಾವುದೇ ಥರ ನಿಮಗೆ ಬೇಸರ ಆಗಲ್ಲ. ಪ್ರತಿಯೊಂದು ಸೀನಲ್ಲೂ ಕ್ಯೂರಿಯಾಸಿಟಿ ಬಿಲ್ಡ್. ಮತ್ತೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ಆ ಥರ ಇದೆ ಸಿನಿಮಾ. ಹೋಗಿ ಕುಂತ್ಕೊಂಡು ವಾಪಸ್ ಬಂದಾಗ ಸಿನಿಮಾ ಮುಗೀತಾ ಇಷ್ಟೇನಾ ಅನ್ನೋ ಥರ ಫೀಲ್ ಆಗುತ್ತೆ. ಯಾಕಂದರೆ ಅದರೊಳಗೆ ನಾವು ಕೂಡ ಇನ್ವಾಲ್ವ್ ಆಗಿಬಿಟ್ಟಿರ್ತೀವಿ. ಆ ಥರ ಫೀಲ್ ಆಗುತ್ತೆ ಸಿನಿಮಾ ನೋಡುವಾಗ. ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು.